ನೀವು ಈ ತಪ್ಪನ್ನು ಮಾಡ್ತಾ ಇದ್ದೀರಾ? ಜಾಸ್ತಿ ಮೊಬೈಲನ್ನು ಯೂಸ್ ಮಾಡುವಂಥದ್ದು, ಅಲಾರಾಮ್‌ಗೋಸ್ಕರ ಮೊಬೈಲನ್ನ ದಿಂಬಿನ ಕೆಳಗೆ ಇಟ್ಟು ಮಲಗುವಂಥದ್ದು, ರೀಲ್ಸ್ ನೋಡ್ತಾ ನೋಡ್ತಾನೆ ಮಲಗುವಂಥದ್ದು. ಸೊ ಮಲಗಿದಾಗ ನಮ್ಮ ಪಕ್ಕದಲ್ಲೇನೆ ಮೊಬೈಲ್ ಇಟ್ಕೊಂಡು ಮಲಗುವಂಥದ್ದು. ಈ ರೀತಿಯಾದಂಥ ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ? ಈ ರೀತಿ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ಇವತ್ತೇ ತಿಳ್ಕೊಳ್ಳಿ, ನೀವು ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದೀರಾ ಅಂತ. ಈ ಸಮಸ್ಯೆ ನಮ್ಮ ಜೀವಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂತಹ ಸಮಸ್ಯೆಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ಮಲ್ಲಿಕಾರ್ಜುನ್. ಆಗ್ಲೇ ನಿಮ್ಗೆ ತಿಳಿಸಿದಾಗೆ, ನೀವು ಈ ರೀತಿ ಏನಾದರೂ ತಪ್ಪು ಮಾಡ್ತಾ ಇತ್ತು ಅಂತಂದ್ರೆ ನಿಮ್ಮ ಒಂದು ಬ್ರೈನ್ ಮೇಲೆ ಇನ್ವಿಸಿಬಲ್ ಸ್ಟ್ರೆಸ್ ಡೆವಲಪ್ ಆಗ್ತಾ ಇರುತ್ತೆ. ಈ ಇನ್ವಿಸಿಬಲ್ ಸ್ಟ್ರೆಸ್ ಡೆವಲಪ್ ಆದಾಗ ಬ್ರೈನ್ಗೆ ಬಹಳವಾದಂತ ಒಂದು ತೊಂದರೆ ಆಗುತ್ತೆ. ರಾತ್ರಿ ಸಮಯ ನಮ್ಮ ಬ್ರೈನ್ ರಿಕವರಿ ಆಗುವಂತ ಸಮಯ. ಇಂಥ ರಿಕವರಿ ಆಗುವಂತ ಸಮಯದಲ್ಲಿ ನಾವು ಈ ರೀತಿಯಾದಂತಹ ಒಂದು ಮೊಬೈಲ್ ಬಳಕೆಯನ್ನು ಮಾಡಿದಾಗ ಈ ಇನ್ವಿಸಿಬಲ್ ಸ್ಟ್ರೆಸ್ ನಮ್ಮ ಬ್ರೈನ್ ಮೇಲೆ ತೊಂದರೆಯನ್ನು ಉಂಟು ಮಾಡುತ್ತೆ. ಈ ರೀತಿಯಾಗಿ ನಾವು ಮೊಬೈಲ್ ಅನ್ನ ದಿಂಬಡಿ ಇಟ್ಟು ಮಲಗಿದಾಗ ನಮಗೆ ಅದರ ಒಂದು ನೋಟಿಫಿಕೇಶನ್ ಇಂದ ಆಗುವಂತ ಡಿಸ್ಟರ್ಬೆನ್ಸ್ ಅಲ್ಲ. ಇದು ಏನಾಗತ್ತಪ್ಪ ಅಂತಂದ್ರೆ ಟೋಟಲ್ ನಮ್ಮ ಬ್ರೈನ್ ಒಂದು ರಿಕವರಿ ಮೇಲೆ ತೊಂದರೆ ಮಾಡುತ್ತೆ. ಜೊತೆಗೆ ಒಂದು ಸ್ಲೀಪ್ ಕ್ವಾಂಟಿಟಿ ಮೇಲೆ ತೊಂದರೆ ಮಾಡುತ್ತೆ. ಜೊತೆಗೆ ಈ ಒಂದು ಹಾರ್ಮೋನಲ್ ಅನ್ನ ಇಂಬ್ಯಾಲೆನ್ಸ್ ಮಾಡುತ್ತೆ. ಈ ರೀತಿಯಾಗಿ ನಮಗೆ ಒಂದು ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಈ ಒಂದು ನಮ್ಮ ಅಭ್ಯಾಸದಿಂದ ಇದೆ. ಸೊ ಈ ಒಂದು ವಿಚಾರವನ್ನ ಒಂದೊಂದಾಗಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಅಭ್ಯಾಸ ಇರುವವರಿಗೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಟಿಪ್ಸ್ ಅನ್ನ ಹೇಳ್ತೀನಿ. ಆ ಟಿಪ್ಸ್ ಅನ್ನ ಫಾಲೋ ಮಾಡಿ ನಿಮ್ಮ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಈಗ ಈ ಒಂದು ಲೈಟ್ ಇಲ್ಯೂಷನ್ ಅಂದ್ರೆ ಮೊಬೈಲ್ ಲೈಟ್ ಇಲ್ಯೂಷನ್ ಇಂದ ನಮ್ಗೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ನಮ್ಮ ಒಂದು ವಿಕಾಸದ ಹಾದಿನಲ್ಲಿ ನಾವು ಒಂದು ಎವಲ್ಯೂಷನ್ ಆಗ್ತಾ ಆಗ್ತಾ ಈ ಒಂದು ಕತ್ತಲೆ ಮತ್ತು ಬೆಳಕಿಗೆ ನಾವು ಅಡ್ಜಸ್ಟ್ ಆಗಿದ್ದೀವಿ. ಸೊ ಈ ಕತ್ತಲಿನಲ್ಲಿ ಏನಾಗುತ್ತೆ, ನಮಗೆ ಒಂದು ಮೆಲೋಟೋನಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಈ ಮೆಲೋಟೋನಿನ್ ಹಾರ್ಮೋನ್ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಸ್ಲೀಪ್ ಹಾರ್ಮೋನ್ ಅಂತ ಕರಿತೀವಿ. ಕತ್ತಲೆ ಆದ ಮೇಲೆ ನಾವು ಮಲಗುವಂತ ಸಮಯ, ನಮ್ಮ ದೇಹಕ್ಕೆ ಒಂದು ರೆಸ್ಟ್ ಕೊಡುವಂತ ಸಮಯ, ಬ್ರೈನ್ ರಿಕವರಿ ಆಗುವ ಸಮಯ ಅಂತ ಒಂದು ಸಿಗ್ನಲ್ ಕೊಡುತ್ತೆ. ಸೊ ಈ ಸಿಗ್ನಲ್ ಆಧಾರದ ಮೇಲೆ ಏನಾಗುತ್ತೆ ಅಂತಂದ್ರೆ ನಮ್ಮ ಬಾಡಿ ರಿಲ್ಯಾಕ್ಸ್ ಮೋಡ್ಗೆ ಹೋಗುತ್ತೆ, ನಿದ್ದೆ ಬರುತ್ತೆ. ಇದು ನಾರ್ಮಲ್ ಆಗಿ ನಡೆಯುವಂತದ್ದು. ಆದರೆ ಈ ಒಂದು ಒಂದು ಮಾಡರ್ನ್ ಲೈಫ್ ಸ್ಟೈಲ್, ಈ ಒಂದು ಮಾಡರ್ನ್ ಯುಗದಲ್ಲಿ ಏನಾಗ್ತಾ ಇದೆ, ನಾವು ನೈಟ್ ಎಲ್ಲ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳುವಂಥದ್ದು, ಜೊತೆಗೆ ನೋಟಿಫಿಕೇಶನ್ಸ್ ಗಳು ಬರ್ತಾ ಇರ್ತವೆ, ವೈಫೈ ಕನೆಕ್ಷನ್ಸ್ ಇರುತ್ತೆ, ಮೊಬೈಲ್ ರೇಡಿಯೇಷನ್ಸ್ ಇರುತ್ತೆ, ಈ ರೀಲ್ಸ್ ಗಳನ್ನ ನೋಡುವಂಥದ್ದು. ಒಂದ್ಸತಿ ರೀಲ್ಸ್ ಅನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡ್ತಲೇ ಇರೋದು, ಟೈಮ್ ಆಗೋದೇ ಗೊತ್ತಾಗಲ್ಲ. ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಈ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಈ ಮೆಲೋಟೋನಿನ್ ಹೇಳಿದ್ರೆ ಸ್ಲೀಪ್ ಹಾರ್ಮೋನ್ ಅಂತ. ಇದಕ್ಕೆ ಡಿಸ್ಟರ್ಬೆನ್ಸ್ ಆದಾಗ ನಮ್ಮ ಬ್ರೈನ್ಗೆ ಗೊತ್ತಾಗಲ್ಲ ಇದು ಹಗಲೋ ರಾತ್ರಿನೋ ಅಂತ. ಇದು ಡಿಸ್ಟರ್ಬ್ ಆದಾಗ ಸರಿಯಾದ ನಿದ್ದೆ ಬರೋದಿಲ್ಲ. ಯಾವಾಗ ಸರಿಯಾಗಿ ನಿದ್ದೆ ಬರೋದಿಲ್ಲ, ಈ ನಿದ್ದೆ ಬರದೇ ಇದ್ದಾಗ ಅನೇಕ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಆ ಸಮಸ್ಯೆಗಳು ಯಾವಪ್ಪ ಅಂತಂದ್ರೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ಜೊತೆಗೆ ಮಧ್ಯರಾತ್ರಿ ಎದ್ದು ಓಡಾಡುವಂಥದ್ದು, ನಿದ್ದೆ ಬರೋದಿಲ್ಲ ಅಂತ ಎದ್ದು ಓಡಾಡುವಂಥದ್ದಾಗುತ್ತೆ. ಜೊತೆಗೆ ಮೂಡ್ ಸ್ವಿಂಗ್ ಆಗುತ್ತೆ. ಬೆಳಗ್ಗೆ ಎದ್ದಾಗ ನಮಗೆ ಒಂದು ಉತ್ತಮವಾದಂತ ಒಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಸೊ ಭಯ ಆಗೋಂಥದ್ದು, ಬೇಜಾರಾಗುವಂಥದ್ದು ಈ ತರದಾಗುತ್ತೆ. ಜೊತೆಗೆ ಬಾಡಿ ಹೆವಿನೆಸ್ ಅನ್ಸುತ್ತೆ. ಸೊ ಬಹಳ ಒಂದು ಮೈಯೆಲ್ಲ ಭಾರ ಅನ್ಸೋದು, ಯಾವುದೇ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಜೊತೆಗೆ ಯಾವುದೇ ಒಂದು ವಿಚಾರದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಸಮಸ್ಯೆಗಳು ಈ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಇಂದ ಆಗುತ್ತೆ. ಕಾರಣ ಈ ಮೊಬೈಲ್ ಯೂಸೇಜ್ ಇಂದ. ಎಷ್ಟೋ ಜನ ನಾವು 7ರಿಂದ 8 ಗಂಟೆ ಮಲಗಬೇಕು ಅಂತ ಮಲಗಿರ್ತಾರೆ, ಆದ್ರೆ ಅವರಿಗೆ ಒಂದು ಡೀಪ್ ಸ್ಲೀಪ್ ಆಗಿರೋದಿಲ್ಲ. ಯಾವಾಗ ಡೀಪ್ ಸ್ಲೀಪ್ ಆಗೋದಿಲ್ಲ, ನಾವು 7ರಿಂದ 8 ಗಂಟೆ ನಿದ್ದೆ ಮಾಡಿದ್ರು ಕೂಡ ಆ ಒಂದು ನಿದ್ದೆಗೆ ಒಂದು ಅರ್ಥ ಇರೋದಿಲ್ಲ. ಸೊ ನಮಗೆ ಅಷ್ಟು ಅದರಿಂದ ಆಗುವಂತ ಲಾಭಗಳು ಆಗೋದಿಲ್ಲ. ಸೊ ಯಾವಾಗ ಈ ಒಂದು ಫೋನ್ ನ ಒಂದು ನೋಟಿಫಿಕೇಶನ್ ಇರ್ಬೋದು, ಸೌಂಡ್ ಇರ್ಬೋದು, ಬೆಳಕಿರ್ಬೋದು, ಸೊ ಈ ರೀತಿಯಾಗಿ ರಿಪೀಟೆಡ್ ಆಗಿ ಬರ್ತಿದ್ದಾಗ ಏನಾಗುತ್ತೆ, ನಮ್ಮ ಬಾಡಿ ಅಥವಾ ಬ್ರೈನ್ ಡೀಪ್ ಸ್ಲೀಪ್ಗೆ ಹೋಗೋದಿಲ್ಲ. ಅದು ಒಂದು ನಮ್ಮ ಅನ್ಕಾನ್ಶಿಯಸ್ ಅಂದ್ರೆ ನಾವು ಮಲಗಿರ್ತೀವಿ, ಆದ್ರೂ ಕೂಡ ಬ್ರೈನ್ ಅಲರ್ಟ್ ಕಂಡೀಷನ್ಗೆ ಬರ್ತಲೇ ಇರುತ್ತೆ. ಸೊ ಈ ತರ ನಾವು ಅಲರ್ಟ್ ಆಗ್ತಲೇ ಇದ್ದಾಗ ಬ್ರೈನ್ ಆಗುತ್ತೆ ಒಂದು ಡೀಪ್ ಸ್ಲೀಪ್ ಅನ್ನ ಹೊಂದೋದಿಲ್ಲ. ಡೀಪ್ ಸ್ಲೀಪ್ ಹೊಂದದಿದ್ದಾಗ ಸೊ ನಮ್ಗೆ ಅನೇಕ ತೊಂದರೆಗಳಾಗ್ತವೆ. ಆ ತೊಂದರೆಗಳು ಯಾವ್ದಾದ್ರು ಅಂತ ನೋಡೋದಾದ್ರೆ ಇರಿಟೇಷನ್ ಇರ್ಬೋದು, ಮೆಂಟಲ್ ಫೆಟೀಗ್ ಅಂತ ಅಂತೀವಿ. ಅಂದ್ರೆ ಒಂದ್ ಸ್ವಲ್ಪ ಭಾರ, ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಸೊ ಮೆಮೊರಿ, ಯಾವುದೇ ಒಂದು ವಿಚಾರವನ್ನ ರೀಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ವ್ಯಕ್ತಿಯ ಜೊತೆಗೆ ನಾವು ಸರಿಯಾದ ರೀತಿಯಲ್ಲಿ ಸಂವಹನ ಮಾಡ್ಲಿಕ್ಕೆ ಆಗೋದಿಲ್ಲ, ಸರಿಯಾಗಿ ಮಾತಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ತಲೆ ಹೆವಿನೆಸ್ ಅನಿಸ್ತಾ ಇರುತ್ತೆ. ಸೊ ಯಾವುದೇ ರೀತಿಯಾದಂತಹ ಒಂದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಈ ರೀತಿಯಾದಂತಹ ಎಲ್ಲಾ ತೊಂದರೆಗಳು ಕೂಡ ಈ ಒಂದು ಸಮಸ್ಯೆನಲ್ಲಿ ನಾವು ನೋಡ್ಬೋದು. ಈ ರೇಡಿಯೇಷನ್ಸ್ ಬಗ್ಗೆ, ಈ ಮೊಬೈಲ್ ರೇಡಿಯೇಷನ್ಸ್ ಬಗ್ಗೆ ಹಲವಾರು ಒಂದು ವಿಚಾರಗಳನ್ನ ನಾವು ಒಂದು ಮೀಡಿಯಾದಲ್ಲಿ ನೋಡ್ತಿರ್ತೀವಿ. ಸೊ ಈ ಒಂದು ವಿಚಾರಗಳು, ಈ ರೇಡಿಯೇಷನ್ ಇಂದ ಕ್ಯಾನ್ಸರ್ ಬರುತ್ತೆ, ರೇಡಿಯೇಷನ್ ಇಂದ ಹಲವಾರು ಸಮಸ್ಯೆಗಳಾಗುತ್ತೆ, ಈ ರೀತಿಯಾದಂತ ಎಲ್ಲ ವಿಚಾರಗಳನ್ನ ನೋಡ್ತೀವಿ. ಆದ್ರೆ ಅದಕ್ಕೆ ಇನ್ನೂ ಕೂಡ ಅಷ್ಟು ಒಂದು ರಿಸರ್ಚ್ ರಿಲೇಟೆಡ್ ಪ್ರೂಫ್ಗಳಿಲ್ಲ. ಆದ್ರೆ ಒಂದಂತೂ ನಿಜ, ಈ ಒಂದು ರೇಡಿಯೇಷನ್ ಇಂದ ಆಗದೇ ಇದ್ರೂ ಕೂಡ ನಾವು ಹೆಚ್ಚು ಮೊಬೈಲ್ ಅನ್ನ ಬಳಸೋದ್ರಿಂದ ಈ ಒಂದು ಸ್ಕ್ರೀನಿಂಗ್, ಅತಿ ಹೆಚ್ಚು ಅಂದ್ರೆ ಮೊಬೈಲ್ ಅನ್ನ ನೋಡುವಂತದ್ದು, ಒಂದು ಈ ಮೊಬೈಲ್ ನಲ್ಲಿ ಜಾಸ್ತಿ ನಾವು ಇನ್ವಾಲ್ವ್ಮೆಂಟ್ ಇರುವಂತದ್ದು,
ಸರಿಯಾಗಿ ನಿದ್ದೆ ಮಾಡದೇ ಇರುವಂತದ್ದು, ಈ ರೀತಿಯಾದಂತಹ ಒಂದು ನಾವು ಮೊಬೈಲ್ ಬಳಕೆಯಿಂದ ಅನೇಕ ತೊಂದರೆಗಳಾಗಿರೋ ಬಗ್ಗೆ ಕೆಲವೊಂದು ರಿಸರ್ಚ್ಗಳು ಆಗಿದ್ದಾವೆ, ಅದರ ಬಗ್ಗೆ ಇರುವ ಕೆಲವೊಂದು ಪ್ರೂಫ್ಗಳಿದಾವೆ. ಸೊ ನಾನಿಲ್ಲಿ ಹೇಳ್ತಿರೋಂಥದ್ದು ರೇಡಿಯೇಷನ್ಸ್ ಅದರ ಬಗ್ಗೆ ಭಯ ಬೇಡ, ಆದರೆ ನಾವು ಮೊಬೈಲ್ ಅನ್ನು ಬಳಸಿರುವಂತ ಯೂಸೇಜ್ ಇಂದ ಅನೇಕ ತೊಂದರೆ ಅಂತೂ ಆಗ್ತಾ ಇದೆ. ಆ ತೊಂದರೆಗಳು ಮುಂದೆ ನಾವು ಜೀವಕ್ಕೆ ತೊಂದರೆ ಮಾಡುವಂತ ಹಂತಕ್ಕೂ ಕೂಡ ತಗೊಂಡೋಗ್ತವೆ. ಈ ಮೊಬೈಲ್ ನೋಡೋದು ನಮ್ಮ ಒಂದು ಸ್ಲೀಪ್ ಮೇಲೆ ಹೇಗೆ ತೊಂದರೆ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸೊ ನೀವು ಮಲಗೋಕ್ಕಿಂತ ಮುಂಚೆ ನೀವು ರೀಲ್ಸ್ ಅನ್ನ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ, ಸೊ ಒಂದು ರೀಲ್ಸ್ ಅನ್ನ ನೋಡೋಣ ಅಂತ ನೀವು ಇಟ್ಕೊಳ್ಳಿ. ಒಂದು ರೀಲ್ಸ್ ಆಗ್ತಿದ್ದಂಗೆನೆ ಮತ್ತೊಂದು 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 ಈ ರೀತಿಯಾಗಿ ನೀವು ಒಂದು 4 ನಿಮಿಷ ಅಥವಾ 5 ನಿಮಿಷ ನೀವು ಮೊಬೈಲ್ ನೋಡೋಣ ಅಂತ ನೀವು ಅನ್ಕೊಂಡಿದ್ರೆ ಅದು 45 ನಿಮಿಷ 1 ಗಂಟೆ ಆಗಿದೆ. ಸೊ ಏಕಪ್ಪ ಅಂತಂದ್ರೆ ಇದು ನಮ್ಮ ದೇಹದಲ್ಲಿ ನೇರವಾಗಿ ಡೋಪಮಿನ್ ಮೇಲೆ ಕೆಲಸ ಮಾಡುತ್ತೆ. ಈ ಡೋಪಮಿನ್ ನಮ್ಗೆ ಏನಾಗುತ್ತೆ, ಖುಷಿ ಕೊಡುವಂತದ್ದು. ಸೊ ಇದು ಆಕ್ಟಿವೇಟ್ ಆಗುತ್ತೆ. ಯಾವಾಗ ಇದು ಆಕ್ಟಿವೇಟ್ ಆಗುತ್ತೋ ಈ ಒಂದು ಖುಷಿ ಅಂದ್ರೆ ಇನ್ನು ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮೊಬೈಲ್ ಒಂದು ಚಾಳಿ ಮುಂದುವರಿತಾ ಇರುತ್ತೆ. ಸೊ ಇದೇನಾಗುತ್ತೆ, ಲೈಟ್ ನೈಟ್ ವರ್ಗೂ ನಡೆಯುತ್ತೆ. ಈ ರೀತಿ ಲೇಟ್ ನೈಟ್ ವರ್ಗೂ ನಡೆದಾಗ ಏನಾಗುತ್ತೆ, ನಮ್ಗೆ ನಿದ್ದೆ ಬರೋದಿಲ್ಲ. ಯಾವಾಗ ಈ ರೀತಿ ನಿದ್ದೆ ಬರೋದಿಲ್ವೋ ಅನೇಕ ತೊಂದರೆಗಳನ್ನ ನಾವು ಎದುರಿಸ್ತೀವಿ. ಸೊ ಈ ರೀತಿಯಾಗಿ ನಾವು ಮೊಬೈಲ್ ನ ಒಂದು ಗೀಳಿಗೆ ಬಿದ್ದಿರುವಂತದ್ದು. ಈ ರೀತಿ ಆಗೋದ್ರಿಂದ ನಾವು ಅನೇಕ ಸಮಸ್ಯೆಗಳನ್ನ ನೋಡ್ತೀವಿ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಬ್ರೈನ್ ಹೈಪರ್ ಆಕ್ಟಿವ್ ಆಗುವಂತದ್ದು. ಬ್ರೈನ್ ಹೈಪರ್ ಆಕ್ಟಿವ್ ಆಗುವಂತದ್ದು ಅಂತಂದ್ರೆ, ಸೊ ನಮ್ಮ ಬ್ರೈನ್ ಓವರ್ ಥಿಂಕಿಂಗ್ ಅನ್ನ ಮಾಡುತ್ತೆ. ಸೊ ಯಾವುದೇ ಒಂದು ವಿಚಾರ ಬಂದ್ರೆ ಸಿಡ್ಕೋ ಅಂತದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಇದೊಂದು ಹೈಪರ್ ಆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೀಪ್ ಆನ್ಸೆಟ್ ಡಿಲೇ ಆಗುವಂತದ್ದು, ನಿದ್ದೆ ಸರಿಯಾಗಿ ಬರೋದಿಲ್ಲ. ಸೊ ನಾವು ಮಲಗಬೇಕು ಅಂತ ಮಲಗಿದ್ರು ಕೂಡ ನಿದ್ದೆ ಬರೋದಿಲ್ಲ. ಸೊ ಈ ಒಂದು ನಿದ್ದೆನಲ್ಲೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ನಾವು ಅವತ್ತು ಮೊಬೈಲ್ ನೋಡ್ಲೇ ಇಲ್ಲ ಅಂದ್ರೂ ಕೂಡ ನಾವು ಮಲಗಬೇಕು ಅಂತ ಹೋದ್ರೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಈ ರೀತಿಯಾದಂತ ಒಂದು ಸಮಸ್ಯೆನೂ ಕೂಡ ಆಗುತ್ತೆ. ನೆಕ್ಸ್ಟ್ ಡೀಪ್ ಸ್ಲೀಪ್ ಕಡಿಮೆ ಆಗುತ್ತೆ. ಸೊ ಒಂದು ಉತ್ತಮವಾದ ನಿದ್ದೆ ನಮ್ಗೆ ಸರಿಯಾಗಿ ಬರೋದಿಲ್ಲ. ಈ ರೀತಿಯಾಗಿ ಉತ್ತಮವಾದ ನಿದ್ದೆ ಸರಿಯಾಗಿ ಬರ್ಲಿಲ್ಲ ಅಂದಾಗ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಮೊದಲನೇದಾಗಿ ಮಸಲ್ ವೀಕ್ನೆಸ್ ಆಗುತ್ತೆ. ಮಸಲ್ ಅಂದ್ರೆ ಸ್ನಾಯುಗಳು ವೀಕ್ನೆಸ್ ಆಗ್ತವೆ. ಅಂದ್ರೆ ಬೆಳಿಗ್ಗೆ ಎದ್ದಾಗ ನಮಗೆ ಮೈ ನೋವು ಆಗುವಂತದ್ದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಮ್ಯುನಿಟಿ ಅಂದ್ರೆ ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಏನಾಗುತ್ತೆ, ಅದು ವೀಕ್ ಆಗುತ್ತೆ. ಸೊ ಯಾವುದೇ ಒಂದು ರೋಗದ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡ್ತಿರೋದಿಲ್ಲ. ಈ ಇಮ್ಯೂನ್ ಸಿಸ್ಟಮ್ ಕೂಡ ವೀಕ್ ಆಗುತ್ತೆ. ಮೂರನೇದು ನೋಡೋದಾದ್ರೆ ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ನಮಗೆ ಈ ಒಂದು ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ಯಾವ್ದಕ್ಕೂ ಸ್ಟ್ರೆಸ್. ಸೊ ಈ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ BP ಬರುವಂತ ಸಾಧ್ಯತೆ ಇರುತ್ತೆ, ಅಂದ್ರೆ BP ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಅಪಟೈಟಿಸ್ ಇಂಬ್ಯಾಲೆನ್ಸ್ ಅಂತಂದ್ರೆ ಸರಿಯಾಗಿ ಊಟನೂ ಕೂಡ ಸೇರೋದಿಲ್ಲ. ಸೊ ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಸೊ ಊಟ ಮಾಡ್ಲಿಕ್ಕೆ ನಮ್ಗೆ ಆಸಕ್ತಿನೂ ಇರೋದಿಲ್ಲ. ಈ ರೀತಿಯಾದಂತಹ ಎಲ್ಲ ಡಿಸ್ಟರ್ಬೆನ್ಸ್ಗಳು ಈ ಒಂದು ನಿದ್ದೆಯ ಸಮಸ್ಯೆಯಿಂದ ಆಗುತ್ತೆ. ಈ ನಿದ್ದೆ ಸಮಸ್ಯೆ ಯಾಕಪ್ಪ ಆಗುತ್ತೆ ಅನ್ನೋದಾದ್ರೆ, ನಾನು ಹೇಳ್ದೆ ಈ ಮೊಬೈಲ್ ಇಂದ. ಸೊ ನೇರವಾಗಿ ಈ ಸಮಸ್ಯೆ ಮೊಬೈಲ್ ನ ಬಳಿನೇ ಬಂದು ನಿಲ್ಲುತ್ತೆ. ಯಾರೆಲ್ಲ ಲೇಟ್ ನೈಟ್ ಹೆಚ್ಚು ಮೊಬೈಲ್ ಅನ್ನು ಯೂಸ್ ಮಾಡ್ತಾರೆ ಅವ್ರಿಗೆ ಆಂಗ್ಸೈಟಿ ಅಂತಂದ್ರೆ ಒಂಥರ ಭಯ ಆಗುವಂತದ್ದು ಆಗುತ್ತೆ. ಜೊತೆಗೆ ಮಾರ್ನಿಂಗ್ ಲೇಸಿನೆಸ್, ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇರಲ್ಲ, ಅಷ್ಟು ಸೋಮಾರಿಗಳಾಗ್ತಾರೆ. ಸೊ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಜೊತೆಗೆ ಗ್ಯಾಸ್ಟ್ರೈಟಿಕ್ ಸಮಸ್ಯೆನೂ ಕೂಡ ಜಾಸ್ತಿ ಆಗ್ಬೋದು ಈ ಒಂದು ಲೇಟ್ ನೈಟ್ ಮೊಬೈಲ್ ನೋಡೋದ್ರಿಂದ. ನೆಕ್ಸ್ಟ್ ಓವರ್ ಹೀಟಿಂಗ್ ಅಂದ್ರೆ ಹೆಚ್ಚು ತಿನ್ನುವಂಥದ್ದು ಆಗುತ್ತೆ. ಜೊತೆಗೆ ದೇಹ ಒಂದು ಉಷ್ಣದ ಅನುಭವವನ್ನು ಹೊಂದುತ್ತೆ. ಜೊತೆಗೆ ತಲೆನೋವು ಜಾಸ್ತಿ ಇರುತ್ತೆ. ಯಾರು ಲೇಟ್ ನೈಟ್ ಮೊಬೈಲ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅವರಲ್ಲಿ ತಲೆನೋವು ಜಾಸ್ತಿ ಇರುತ್ತೆ. ಈ ಮೊಬೈಲ್ ಯೂಸೇಜ್ ಇಂದ ಇಷ್ಟೆಲ್ಲ ಸಮಸ್ಯೆಗಳಿದೆಯಾ? ನಾವು 1 ದಿನ 2 ದಿನ ನಾವು ಈ ರೀತಿ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬರೋದಿಲ್ಲ. ಯಾರೆಲ್ಲ ಇದನ್ನ ಒಂದು ಅಭ್ಯಾಸವಾಗಿ ಬೆಳೆಸ್ಕೊಂಡಿರ್ತಾರೋ ಇಂತಹವರಲ್ಲಿ ಖಂಡಿತವಾಗಿ ಈ ಸಮಸ್ಯೆಗಳು ಖಂಡಿತ ಬರ್ತವೆ. ಸೊ ಯಾವ್ಯಾವ ಸಮಸ್ಯೆಪ್ಪ ಅಂತಂದ್ರೆ, ಆರ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ಬರುತ್ತೆ ಈ ರೀತಿಯಾದಂತಹ ನಾವು ಹವ್ಯಾಸಗಳನ್ನ ಬಳಸ್ಕೊಂಡ್ರೆ. ನೆಕ್ಸ್ಟ್ ಮೆಟಬಾಲಿಸಮ್ ಅಂತಂದ್ರೆ ಸರಿಯಾದ ರೀತಿಯಾದಂತಹ ಒಂದು ಜೀರ್ಣಕ್ರಿಯೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಗ್ಲೇನೆ ಹೇಳ್ದೆ, ಸರಿಯಾಗಿ ಒಂದು ಡೈಜೆಷನ್ ಆಗೋದಿಲ್ಲ, ಊಟ ಮಾಡ್ಲಿಕ್ಕೆ ಆಸಕ್ತಿ ಇರೋದಿಲ್ಲ. ಈ ರೀತಿಯಾಗಿ ಈ ಮೆಟಬಾಲಿಸಮ್, ಈ ಜೀರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳು ಕಾಣಿಸ್ಕೊಂತವೆ. ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಸಿಡಿಟಿ ಇರ್ಬೋದು. ಸೊ ಇನ್ನು ಹಲವು ಈ ಮೆಟಬಾಲಿಸಮ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೊಂತವೆ. ನಮ್ಮ ದೇಹದಲ್ಲಿ ಹಾರ್ಮೋನು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಮ್ಮ ದೇಹ ಒಂದು ಸರಿಯಾದ ರೀತಿ ನಡೀಲಿಕ್ಕೆ ಅನೇಕ ಹಾರ್ಮೋನ್ಗಳು ಕಾರಣವಾಗಿದ್ದಾವೆ. ಈ ಹಾರ್ಮೋನ್ಗಳು ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾ ಹೋದಾಗ ನಮ್ಮ ದೇಹ ಒಂದು ಸರಿಯಾದ ಒಂದು ಆರೋಗ್ಯವನ್ನು ಹೊಂದುತ್ತೆ. ಈ ಹಾರ್ಮೋನ್ಗಳೇ ಇಂಬ್ಯಾಲೆನ್ಸ್ ಆಗ್ತವೆ ನಾವು ಈ ರೀತಿ ಮಾಡೋದ್ರಿಂದ. ನೆಕ್ಸ್ಟ್ ಕಾನ್ಸಂಟ್ರೇಷನ್, ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಆಸಕ್ತಿ ಅಂತ ಕರಿತೀವಿ. ಸೊ ಈ ಆಸಕ್ತಿ ಸರಿಯಾಗಿರೋದಿಲ್ಲ. ನಾವು ಯಾವುದೇ ಒಂದು ವಿಚಾರವನ್ನ ನಾವು ಇಚ್ಛೆ ಪಟ್ಟು ಮಾಡೋದಿಲ್ಲ, ಏನೋ ಒಂದು ಸ್ಟ್ರೆಸ್ ಅಲ್ಲಿ ಕೂಡ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಒಂದು ಎಮೋಷನಲ್ ಸಮಸ್ಯೆ ಅಂತಂದ್ರೆ ಯಾವುದಕ್ಕೆ
ಒಂದು ಸಂತೋಷ ವ್ಯಕ್ತಪಡಿಸ್ಬೇಕು, ಯಾವ್ದಕ್ಕೆ ದುಃಖ ವ್ಯಕ್ತಪಡಿಸ್ಬೇಕು, ಈ ರೀತಿಯಾದಂತ ಇಂಬ್ಯಾಲೆನ್ಸಸ್ ಆಗುತ್ತೆ. ಸೊ ನಾವು ಯಾವಾಗ್ಲೂ ಕೂಡ ಒಂದೇ ರೀತಿ ಇರ್ತೀವಿ, ಯಾವ್ದಕ್ಕೂ ಕೂಡ ನಾವು ಸರಿಯಾದ ರೀತಿಯಾದಂತ ಎಮೋಷನಲ್ ಅನ್ನ ನಾವು ಸರಿಯಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾರೆಲ್ಲ ಈ ಮೊಬೈಲ್ ಯೂಸೇಜ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಸರ್ವಸ್ವವು ಮೊಬೈಲ್ ಆಗಿರುತ್ತೆ. ಸೊ ಈ ಮೊಬೈಲ್ ಯೂಸೇಜ್ ಇಷ್ಟೆಲ್ಲ ಸಮಸ್ಯೆಗಳನ್ನ ಮಾಡುತ್ತೆ. ನಮ್ಮ ದೇಹಕ್ಕೆ ಒಳ್ಳೆ ನಿದ್ದೆ ಬೇಕು. ಸೊ ಈ ಒಳ್ಳೆ ನಿದ್ದೆ ಅನ್ನೋದು 7 ರಿಂದ 8 ಗಂಟೆ ನಿದ್ದೆ ಬೇಕು. ಸೊ ಈ ರೀತಿ ನಿದ್ದೆ ಮಾಡೋದು ನಮ್ಮ ದೇಹಕ್ಕೆ ಸಿಗುವಂತ ಲಕ್ಸುರಿ ಅಲ್ಲ, ನಮ್ಮ ಬಯಾಲಜಿಕಲ್ ನೀಡ್ ಅದು, ನಮ್ಮ ದೇಹಕ್ಕೆ ಅದು ಬೇಕೇ ಬೇಕು. ಸೊ ಒಂದು ಡೀಪ್ ಸ್ಲೀಪ್ ಜೊತೆಗೆ ಗುಡ್ ಸ್ಲೀಪ್ ಬೇಕು. ಸೊ ನಾವು ಒಂದು ಡಿಸ್ಟರ್ಬೆನ್ಸ್ ಇರುವಂತ ಸ್ಲೀಪ್ ನಾವು 7 ರಿಂದ 8 ಗಂಟೆ ಮಾಡಿದ್ರು ಅದರಿಂದ ನಮಗೆ ಏನು ಪ್ರಯೋಜನ ಇಲ್ಲ. ಒಂದು ಗುಡ್ ಸ್ಲೀಪ್ ಬೇಕು, ಇದು ನಮ್ಮ ದೇಹದ ಅಗತ್ಯ, ನಮ್ಮ ಲಕ್ಸುರಿ ಅಲ್ಲ. ಹಾಗಾದ್ರೆ ಈ ಒಂದು ಮೊಬೈಲ್ ಸಮಸ್ಯೆಯಿಂದ ನಾವು ದೂರ ಇರೋದು ಹೇಗೆ? ಈ ದಿಂಬಡಿ ಇಟ್ಟು ಮಲಗುವಂತ ಅಭ್ಯಾಸವನ್ನು ಬಿಟ್ಟು ನಮ್ಮಿಂದ 3 ರಿಂದ 6 ಅಡಿ ದೂರದಲ್ಲಿ ಈ ಮೊಬೈಲ್ ಅನ್ನ ಇಟ್ಟು ಮಲಗುವಂತದ್ದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಜೊತೆಗೆ ಯಾರೆಲ್ಲ ಅಲಾರಾಮ್ಗೋಸ್ಕರನೇ ಈ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದ್ದೀರಾ, ಅವರು ಬೇರೆ ಒಂದು ಅಲಾರಾಮ್ ಕ್ಲಾಕ್ ಅನ್ನ ತೆಗೆದುಕೊಳ್ಳಿ. ಸೊ ಅದಕ್ಕೆ ಅಲಾರಾಮ್ ಅನ್ನ ಸೆಟ್ ಮಾಡಿ ನೀವು ಬಳಕೆಯನ್ನ ಮಾಡ್ಕೊಳ್ಳಿ. ಸೊ ಮೊಬೈಲ್ ಮೇಲೆ ಡಿಪೆಂಡೆನ್ಸಿ ಬೇಡ. ನೆಕ್ಸ್ಟ್, ನೈಟ್ ಟೈಮ್ ನಮಗೆ ಡೇಟಾ ಒಂದು ಅವಶ್ಯಕತೆ ಇರೋದಿಲ್ಲ ಅಂತವ್ರು ನೇರವಾಗಿ ಒಂದು ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಮೊಬೈಲ್ ಅನ್ನು ದೂರ ಇಡುವಂತದ್ದು ಬಹಳ ಒಳ್ಳೇದು. ಇದರಿಂದಲೂ ಕೂಡ ನಮಗೆ ಒಂದು ಈ ಮೊಬೈಲ್ ಇಂದ ಆಗುವಂತ ತೊಂದರೆಯನ್ನ ತಪ್ಪಿಸಬಹುದು. ಅಥವಾ ನಮಗೆ ನೈಟ್ ಬಳಕೆನೂ ಇಲ್ಲ, ಇದರ ಸಮಸ್ಯೆನೂ ಇಲ್ಲ ಅನ್ನೋದಾದ್ರೆ ಸ್ವಿಚ್ ಆಫ್ ಮಾಡಿ ಕೂಡ ಮಡಗಬಹುದು. ಸೊ ದೂರ ಇಡಬಹುದು, ಅದರ ಒಂದು ಸಮಸ್ಯೆನೇ ನಮ್ಗೆ ಇರೋದಿಲ್ಲ. ಸೊ ಈ ರೀತಿ ಕೆಲವೊಂದು ಅಭ್ಯಾಸಗಳನ್ನು ಬಳಸ್ಕೋಬೇಕಾಗತ್ತೆ. ನೆಕ್ಸ್ಟ್, ನಿದ್ದೆ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ನಾವು ಮೊಬೈಲ್ ಅನ್ನು ಬಳಕೆ ಮಾಡಬಾರ್ದು. ಈ ರೀತಿ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬ್ರೈನ್ ಮೇಲೆ ಸ್ಟ್ರೆಸ್ ಬಿದ್ದಿರುತ್ತೆ, ನಮಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಸೊ ಮುಂಚೆನೆ ನಾವು ಮೊಬೈಲ್ ಅನ್ನ ತೆಗೆದಿಡೋದ್ರಿಂದ ಏನಾಗುತ್ತೆ, ನಮ್ಮ ರಿಲ್ಯಾಕ್ಸ್ ಕಂಡೀಷನ್ ಗೆ ಬಂದಿರುತ್ತೆ. ಸೊ ಒಳ್ಳೆ ನಿದ್ದೆ ಬರುತ್ತೆ. ಹಾಗಾಗಿ ನಾವು ಮಲಗೋಕ್ಕಿಂತ ಮುಂಚೆ 30 ನಿಮಿಷ ಅಥವಾ 1 ಗಂಟೆ ಮುಂಚೆನೆ ನಾವು ಮೊಬೈಲ್ ಬಳಕೆಯನ್ನ ನಿಲ್ಸಿರ್ಬೇಕು. ಹೋಗಿ ಆ ಬೆಡ್ ಮೇಲೆನೆ ಕುತ್ಕೊಂಡು ಸ್ಕ್ರಾಲ್ ಮಾಡ್ಲಿಕ್ಕೆ ಅಂದ್ರೆ ರೀಲ್ಸ್ ಅನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಕೆಟ್ಟ ಅಭ್ಯಾಸ. ಯಾಕೆಂತಂದ್ರೆ ಈ ರೀತಿ ಮಾಡ್ತಿದ್ದಾಗ ಏನಾಗುತ್ತೆ, ಅಡಿಕ್ಷನ್ ಜಾಸ್ತಿ ಆಗುತ್ತೆ. ಸೊ ನಿದ್ದೆನೂ ಬರೋದಿಲ್ಲ, ಮೊಬೈಲ್ ಬಳಕೆನೂ ಜಾಸ್ತಿ ಆಗುತ್ತೆ. ದಯಮಾಡಿ ಯಾರು ಕೂಡ ಮಲಗುವ ಒಂದು ನಿಮ್ಮ ಹಾಸಿಗೆಯ ಮೇಲೆ ನೀವು ಮೊಬೈಲ್ ಬಳಕೆಯನ್ನ ಮಾಡಬೇಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗುತ್ತೆ. ನಮ್ಮ ದೇಹ ದಿನವಿಡೀ ನಮಗಾಗಿ ದುಡ್ದಿರುತ್ತೆ. ಇಂಥ ದೇಹಕ್ಕೆ ನಾವು ರೆಸ್ಟ್ ಕೊಡೋದು ಬೇಡವಾ? ಸುಮ್ನೆ ಮೊಬೈಲ್ ನೋಡ್ಕೊಂಡು ಸ್ಟ್ರೆಸ್ ಮಾಡ್ಬೇಕಾ? ಸೊ ಅದು ರಿಪೇರ್ ಮಾಡೋ ಅಂತ ಅಂದ್ರೆ ತನ್ನ ದೇಹವನ್ನ ರಿಪೇರ್ ಮಾಡ್ಕೊಳ್ಳೋ ಅಂತ ಸಮಯದಲ್ಲಿ, ಸೊ ತಾನು ರಿಲ್ಯಾಕ್ಸ್ ಕಂಡೀಷನ್ಗೆ ಬರೋ ಟೈಮ್ ನಲ್ಲಿ ನಾವ್ ಯಾಕೆ ಸ್ಟ್ರೆಸ್ ಕೊಡಬೇಕು? ನಮಗಾಗಿ ದುಡಿದಿರುವಂತ ದೇಹಕ್ಕೆ ನಾವು ಒಂದು ಸಮಯವನ್ನು ಕೊಡೋಣ. ಹಾಗಾದ್ರೆ ಇವತ್ತೇ ಡಿಸೈಡ್ ಮಾಡೋಣ, ಮೊಬೈಲ್ ನ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡೋಣ, ಮೊಬೈಲ್ ಇಂದ ಸ್ವಲ್ಪ ದೂರ ಇರೋಣ, ನಮ್ಮ ದೇಹಕ್ಕೆ ಒಳ್ಳೆ ನಿದ್ದೆಯನ್ನು ಕೊಟ್ಟು ಆರೋಗ್ಯವಾಗಿ ಇರೋ ಕಡೆ ನಾವು ಗಮನ ಕೊಡೋಣ. ಧನ್ಯವಾದಗಳು.